ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಒಂದು ನಿಮಿಷ ಸ್ಕ್ರಾಲ್ ಮಾಡಿಬಿಡಿ. ಇವತ್ತಿನ ದಿನಕ್ಕೊಂದು ವಾಕ್ಯ ಕೇಳ್ಕೊಂಡು ಹೋಗಿ. ಏನಂದರೆ, ಈ ಮನುಷ್ಯನಿಗೆ ಯಾವಾಗಲೂ ಈ ಮೇನ್ ಪ್ರಾಬ್ಲಮ್ ಅಂದ್ರೇ ಮೈಂಡ್ ಸೆಟ್ಟು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾನೆ. ಇನ್ಫ್ಯಾಕ್ಟ್ ಕೈ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಆಲ್ರೆಡಿ ಅದಾಗುತ್ತಾ, ಆಗಲ್ವಾ? ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಒಂದು ವೇಳೆ ಕೈ ಕೊಟ್ಬಿಟ್ರೆ, ಈ ಥರ ಮೈಂಡ್ ಸೆಟ್ಟೇ ಅವನಿಗೆ ವಿಲ್ಲನ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಇವತ್ತಿನ ವಚನ ಏನು ಹೇಳುತ್ತೆ ಕೇಳೋಣ ಬನ್ನಿ. 2 ಪೂರ್ವಕಾಲದ ಇತಿಹಾಸ 1ನೇ ಅಧ್ಯಾಯ ವಚನ 11-12ರಲ್ಲಿ ಈ ರೀತಿ ಹೇಳುತ್ತೆ. ಆಗ ದೇವರು ಸೊಲೊಮೋನನಿಗೆ, ನೀನು ಘನದೈಶ್ವರ್ಯಗಳನ್ನಾಗಲಿ ಶತ್ರುಗಳ ವಿನಾಶವನ್ನಾಗಲಿ ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ಬದಲಿಗೆ ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೆ ಬೇಕಾದ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ನಿನಗಾಗಿ ಬೇಡಿಕೊಂಡೆ. ಆದುದರಿಂದ ಅವು ನಿನಗೆ ದೊರಕುವು. ಇದಲ್ಲದೆ ನಾನು ನಿನಗೆ ಘನದೈಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ. ಇಂಥ ಘನದೈಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ, ನಿನ್ನ ಅನಂತರದವರಿಗೂ ಇರುವುದಿಲ್ಲ ಎಂದರು. ಡೋನರ್ಗಳೇ, ಈ ಸೊಲೊಮೋನ್ ಕಿಂಗ್ ಅಂತ ಹೆಸರು ಕೇಳಿರ್ತೀರ. ಅವನಿಗೆ ದೇವ್ರ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂದಾಗ ಅವನಿಗೆ ನನಗೆ ಅದು ಕೊಡಿ ಇದು ಕೊಡಿ ಆ ಥರ ಏನೂ ಕೇಳಿಲ್ಲ. ಜನಗಳಿಗೆ ಒಳ್ಳೇದು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ ಆ ಥರನೇ ಬೇಡ್ಕೊಂಡ. ನಾವು ಅಷ್ಟೇ, ನಮ್ಮ ಮೈಂಡ್ ಸೆಟ್ ಎಲ್ಲ ಈ ದೇವಸ್ಥಾನಕ್ಕೆ ಹೋದಾಗ ನನಗೆ ಒಳ್ಳೇದು ಮಾಡಿ, ನನಗೆ ಅದು ಕೊಡಿ, ನನಗಿದು ಕೊಡಿ. ನೋಡಿ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಫ್ರೆಂಡ್ ಇರ್ತಾನೆ ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ್ಯಾರು ಇರ್ತಾರೆ, ಅವ್ರಿಗೆ ಒಳ್ಳೇದು ಮಾಡಿ. ಅವ್ರಿಗೆ ಮದುವೆ ಆಗಿಲ್ಲ, ನನ್ನ ಫ್ರೆಂಡಿಗೆ ಮದುವೆ ಆಗಿಲ್ಲ, ನನ್ನ ಫ್ರೆಂಡಿಗೆ ಕೆಲಸ ಇಲ್ಲ, ನನ್ನ ಅಕ್ಕಗೆ ಮಗು ಇಲ್ಲ, ನನ್ನ ತಮ್ಮನಿಗೆ ಮಗು ಇಲ್ಲ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ಅವರಿಗೆ ಶಾಂತಿ ಸಮಾಧಾನ ಕೊಡಿ. ಈ ಥರ ಬೇಡ್ಕೊಂಡು ನೋಡಿ, ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ನಾವು ಯಾವತ್ತು ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತೀವೋ ಅವತ್ತಿಂದ ನಮ್ಮ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಇನ್ನೊಬ್ರಿಗೋಸ್ಕರ ಜಪ ಮಾಡೋಣ, ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಬಯಸೋಣ. ಆಗ ದೇವರು ನಮಗೆ ಖಂಡಿತ ಚೆನ್ನಾಗಿಡ್ತಾರೆ, ನಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ನಮ್ಮ ಮೈಂಡ್ ಸೆಟ್ ಯಾವತ್ತು ನೀಟಾಗಿರುತ್ತೋ, ನಮ್ಮ ಮನಸ್ಸು ದೇವ್ರ ಮನಸ್ಸು ಯಾವತ್ತು ಸಿಂಕ್ ಆಗುತ್ತೋ ಅವತ್ತಿಂದ ನಾವುಗಳು ಬೆಳೆದೇ ಬೆಳಿತೀವಿ. ನಾವು ಕೇಳೋದಷ್ಟೇ ಅಲ್ಲ, ನಾವು ಕೇಳದೇ ಇರೋದನ್ನು ಕೊಡ್ತಾರೆ. ಸೊ ಹಾಗಾಗಿ ದ್ವೇಷ, ಹಗೆತನ, ರಿವೆಂಜು, ಶತ್ರುತ್ವ, ನಿಷ್ಠುರ ಇವೆಲ್ಲ ಬಿಟ್ಟು ಆ ದೇವ್ರ ದಾರಿಲಿ ಹೋಗೋಣ. ದೈವ ಗುಣಗಳನ್ನ ಬೆಳೆಸ್ಕೊಳ್ಳೋಣ, ಎಲ್ಲರೊಂದಿಗೆ ಸ್ನೇಹದಿಂದಿರೋಣ, ಒಳ್ಳೆ ಮಾತಾಡೋಣ, ಒಳ್ಳೆ ಮನಸ್ಸಿಂದ ಇರೋಣ, ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆಯವ್ರ ಸಹವಾಸನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಹಾಗೂ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಸಿಂಗ್ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಆಮೇಲೆ ಅಂತ ಟೈಪ್ ಮಾಡಿ. ಸಿಗೋಣ.